पूर्वगीर्वाणविज्ञानद मानतोऽस्मि प्रथमो हनुमान् नाम द्वितीयो भीमयेव पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये कुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् येने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषां धाम्ना स्वेन सदा निरस्तकुहकं सत्यं परं धीमहि दृष्टिस्थित्यप्येहा नियतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीष सत्प्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया सर्वोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 11ನೇ ಅಧ್ಯಾಯ ಬ್ರಾಹ್ಮಣ ಉವಾಚ ಕೋವಿದವಾದಾನ್ ವದಸ್ಯಥೋ ನಾತಿವಿದಾಂ ವರಿಷ್ಠಃ ನ ಸೂರಯೋಃ ವ್ಯವಹಾರಮೇನಂ ತತ್ವಾವಮರ್ಶೇನ ಸಹಾಮನಂತಿ ಬ್ರಾಹ್ಮಣನಾದಂತಹ ಭರತ ಮಾತಾಡ್ತಾ ಇದ್ದಾನೆ. ಹಿಂದಿನ ಅಧ್ಯಾಯದ ಕೊನೆಗೆ ಆ ರಘುಗಣ ಮಹಾರಾಜ ಈ ಭರತನ ಹತ್ತಿರ ಪ್ರಾರ್ಥನೆ ಮಾಡಿಕೊಂಡ, ನಿಮ್ಮ ಮಾತಿನ ಅರ್ಥವನ್ನ ನನಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ, ನೀವು ಮಹಾತ್ಮರು, ನನಗೆ ಮಾರ್ಗದರ್ಶನ ಮಾಡ್ರಿ. ನನ್ನ ಮನಸ್ಸಿನಲ್ಲಿ ಯಾವ ರೀತಿ ಬಂದಿದೆ ಆ ತಪ್ಪು ಭಾವನೆ, ನಿಮಗೆ ಅವಮಾನ ಮಾಡಿಬಿಟ್ಟೆ, ಆ ಪಾಪವನ್ನ ಪರಿಹಾರ ಮಾಡ್ರಿ. ಇನ್ನು ಮುಂದೆ ಯಾವತ್ತೂ ಆ ರೀತಿ ನನಗೆ ಬರಬಾರ್ದು, ಸ್ವೋತ್ತಮ ಅಪರಾಧವನ್ನ ಮಾಡುವ ಬುದ್ಧಿ ಬರಬಾರ್ದು, ಆ ರೀತಿ ನನಗೆ ಉಪದೇಶ ಮಾಡ್ರಿ, ನಿಮ್ಮ ಮಾತಿನ ಅರ್ಥವನ್ನ ನನಗೆ ತಿಳಿಸಿಕೊಡ್ರಿ ಅಂತ ಪ್ರಾರ್ಥನೆ ಮಾಡಿದ್ದ. ಅದಕ್ಕೆ ಉತ್ತರವಾಗಿ ಬ್ರಾಹ್ಮಣ ಕುಮಾರ ಈಗ ಭರತ ಮಾತಾಡ್ತಾ ಇದ್ದಾನೆ. ನೀನು ಪಂಡಿತ ಅಲ್ಲ, ಪಂಡಿತರ ವಾದದಂತೆ ಕಾಣುವಂತಹ ವಾದಗಳನ್ನ ಮಾತ್ರ ಮಾಡ್ತಾ ಇದ್ದಿ. ಕೋವಿದವಾದವಾನ್ ವದಸಿ ಅಥೋ ನಾತಿವಿದಾಂ ವರಿಷ್ಠಃ. ನೀನು ಅಕೋವಿದ, ಪಂಡಿತ ಅಲ್ಲ, ಆದ್ರೂ ಪಂಡಿತರ ವಾದ ಇರುವಂತೆ ವಾದ ಮಾಡ್ತಾ ಇದ್ದಿ. ಆದ್ರಿಂದ ಉತ್ತಮ ಜ್ಞಾನಿಗಳಲ್ಲಿ ಉತ್ತಮ ಅಂತ ಕರೆಸ್ಕೊಳ್ಳೋದು ಸರ್ವಥಾ ಶಕ್ಯ ಇಲ್ಲ. ಯಾಕೆ ಅಂದ್ರೆ ಅಪರೋಕ್ಷ ಜ್ಞಾನಿಗಳು ತತ್ವಜ್ಞಾನದ ಜೊತೆಗೆ ಕೇವಲ ಲೌಕಿಕವಾದ ವ್ಯವಹಾರವನ್ನ ಯಾರೂ ಮಾನನೆ ಮಾಡೋದಿಲ್ಲ. ಸೂರಯಃ ವ್ಯವಹಾರಂ ಏನಂ ನ ತತ್ವಾವಮರ್ಶೇನ ಸಹಾಮನಂತಿ. ತತ್ವಗಳನ್ನ ಅವಮರ್ಶನ ಮಾಡಬೇಕು, ಚೆನ್ನಾಗಿ ಅದರೊಳಗೆ ಹೊಕ್ಕು ವಿಚಾರ ಮಾಡಿ ತಿಳ್ಕೊಳ್ಬೇಕು. ಜೀವ ಅಸ್ವತಂತ್ರ, ಅಸ್ವತಂತ್ರನಾದ ಜೀವನಿಗೆ ಕರ್ತೃತ್ವ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ, ಇದೆ, ಇದ್ರೂ ಇಲ್ಲದಂತೆ.
ಯಾಕೆ? ಅಸ್ವತಂತ್ರನಾದ್ದರಿಂದ. ಭಗವಂತ ಮಾತ್ರ ಸ್ವತಂತ್ರ, ಅವನಿಗೆ ಮಾತ್ರ ಕರ್ತೃತ್ವ ಇದೆ. ಭಗವಂತನಿಗೆ ಕರ್ತೃತ್ವ ಇದೆ ಅಂತ ಹೇಳುವಾಗ ಜೀವನಿಗೂ ಕರ್ತೃತ್ವ ಇದೆ ಅಂತ ಅನ್ನೋದನ್ನ ಜ್ಞಾನಿಗಳು ಒಪ್ಪೋದಿಲ್ಲ. ಜೀವನಿಗೆ ಕರ್ತೃತ್ವ ಇದ್ರೂ ಇಲ್ಲದಂತೇನೆ ಅದು. ಯಾಕೆ? ಅಸ್ವತಂತ್ರನಾದ್ದರಿಂದ. ಈ ಅಭಿಪ್ರಾಯದಿಂದ ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳೋದು. ನಾನು ಪಲ್ಲಕ್ಕಿಯನ್ನ ಹೊತ್ಕೊಳ್ಳೇ ಇಲ್ಲ, ನಾನು ಪಲ್ಲಕ್ಕಿಯನ್ನು ಹೊತ್ಕೊಂಡವನು ಅಲ್ಲ, ನಾನು ಪಲ್ಲಕ್ಕಿಯನ್ನು ಹೊತ್ಕೊಂಡು ನಡೆದವನು ಅಲ್ಲ ಅಂತ ಅಂದದ್ದು ಹೀಗೆ. ಜೀವನಿಗೆ ಅಸ್ವತಂತ್ರನಾದ್ದರಿಂದ ಕರ್ತೃತ್ವ ಅನ್ನೋದು ಇದ್ರೂ ಇಲ್ಲದಂತೆ, ಅದರಿಂದ ನಾನು ಹಾಗೆ ಹೇಳಿದ್ದು ಅಂತ ಅಭಿಪ್ರಾಯ. ತತ್ವವನ್ನ ಚೆನ್ನಾಗಿ ತಿಳ್ಕೊಳ್ಬೇಕು, ತಿಳಿದು ಮಾತಾಡಬೇಕು. ಜ್ಞಾನಿಗಳು ಯಾವಾಗಲೂ ಕೂಡ ಲೌಕಿಕವಾದ ವ್ಯವಹಾರವನ್ನ ಮಾನನೆ ಮಾಡೋದಿಲ್ಲ. ತತ್ವಜ್ಞಾನದ ಜೊತೆಗೆ ಕೇವಲ ಲೌಕಿಕವಾದ ವ್ಯವಹಾರ ಏನಿದೆ ಅದನ್ನ ಯಾವ ಜ್ಞಾನಿಗಳು ಕೂಡ ಮಾನನೆ ಮಾಡೋದಿಲ್ಲ. ಆ ಅಭಿಪ್ರಾಯದಿಂದ ಹೇಳಿದ್ದು. ಜೀವನ್ ಕೂಡ ಕರ್ತೃತ್ವ ಉಳ್ಳವನೇ ನಿಜ, ಆದ್ರೆ ಕರ್ತೃತ್ವ ಇದ್ರೂ ಇಲ್ಲದಂತೆ. ಯಾಕೆ? ಅವನಲ್ಲಿ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಎಲ್ಲದಕ್ಕೂ ಸ್ವತಂತ್ರನಾದ ಕರ್ತ ಭಗವಂತ. ಆದ್ರಿಂದ ಏನಂ ವ್ಯವಹಾರಂ ತತ್ವಾವಮರ್ಶೇನ ಸಹ ಮನಂತಿ ಸೂರಯ ಅಂತ. ತತ್ವಾವಮರ್ಶನದಿಂದ ಕೂಡಿಕೊಂಡು ಮನನ ಮನಂತಿ, ಅದಕ್ಕೆ ಮಾನ್ಯತೆಯನ್ನು ಕೊಡ್ತಾರೆ ಹೊರತು ಕೇವಲ ಲೌಕಿಕ ವ್ಯವಹಾರಕ್ಕೆ ಮಾನ್ಯತೆಯನ್ನು ಕೊಡೋದಿಲ್ಲ ಅಂತ. ಏನಂ ವ್ಯವಹಾರಂ ಲೌಕಿಕ ವ್ಯವಹಾರಾದಿ ಸಿದ್ಧಂ ಹರ್ಯಧೀನಂ ಜೀವೇ ಭರಣಾದಿ ಕರ್ತೃತ್ವಂ ಹರಿರೇವ ಸರ್ವಸ್ಯ ಸ್ವತಂತ್ರ ಕರ್ತ ಇತ್ಯಾದಿ ರೂಪ ತತ್ವಾವಮರ್ಶೇನ ಸಹ ನ ಆಮನಂತಿ. ತದ್ವಿಚಾರ ಸಮಯೇ ಜೀವೋಪಿ ತದಧೀನೋ ಅಲ್ಪಕರ್ತ ಇತಿ ನ ವ್ಯವಹರಂತಿ. ಸ್ವಾಧೀನಸ್ಯ ಚ ಅಲ್ಪಸ್ಯ ವಿದ್ಯಮಾನತುಲ್ಯ ವಿದ್ಯಮಾನತುಲ್ಯತ್ವಾತ್ತಯಾತು ತಥಾ ವ್ಯವಹೃತಮತೋ ನ ಕೋವಿದಃ ಇತ್ಯರ್ಥಃ. ಅಂದ್ರೆ ಜೀವನಿಗೆ ಕರ್ತೃತ್ವ ಇದ್ರೂ ಕೂಡ ಇಲ್ಲದೆ ಇರುವಂತೆ ಅವನಲ್ಲಿ ಸ್ವಾತಂತ್ರ್ಯ ಇಲ್ಲ. ಸ್ವತಂತ್ರನಾದ ಕರ್ತ ಭಗವಂತ. ಹಾಗಾಗಿ ಅವನ ಜೊತೆಗೆ ತದಧೀನವಾದ ಕರ್ತೃತ್ವವುಳ್ಳಂತಹ ಜೀವನಿಗೆ ಕರ್ತೃತ್ವವನ್ನ ವ್ಯವಹಾರ ಮಾಡೋದಿಲ್ಲ. ಜ್ಞಾನಿಗಳು ಆ ಕರ್ತೃತ್ವವನ್ನು ನ ವ್ಯವಹಾರಮೇನಂ ಸೂರಯಃ
ತತ್ವಾವಮರ್ಥೇನ ಸಹಾಮನಂತಿ ಅಂದ್ರೆ ನ ಆಮನಂತಿ ಅಂದ್ರೆ ಜೀವನಿಗೆ ಕರ್ತೃತ್ವ ಇದೆ ಅಂತ ಅನ್ನೋದನ್ನ ಜ್ಞಾನಿಗಳು ಒಪ್ಪೋದಿಲ್ಲ ಅಂತ ಅರ್ಥ. ಯಾಕೆ? ಅಸ್ವತಂತ್ರ ಕರ್ತ ಆದ್ರಿಂದ ಇದ್ರೂ ಇಲ್ಲದಂತೆ ಆ ಅಭಿಪ್ರಾಯ ಇಟ್ಟುಕೊಂಡು ಇಲ್ಲ ಅಂತಾನೆ ವ್ಯವಹಾರ ಮಾಡೋದು, ಇದೆ ಅನ್ನೋ ವ್ಯವಹಾರವನ್ನು ಒಪ್ಪೋದಿಲ್ಲ ಅಂತ. ಹಾಗಾಗಿ ನಾನು ಪಲ್ಲಕ್ಕಿಯನ್ನು ಹೊತ್ತುಕೊಳ್ಳಿಲ್ಲ, ನಾನು ಪಲ್ಲಕ್ಕಿಯನ್ನು ಹೊತ್ತುಕೊಂಡು ನಡೆದು ಇಲ್ಲ ಅಂತ ಹೇಳಿದೆ. ಅಕೋವಿದವಾದವಾದಾನ್ ವದಸ್ಯಥೋ ನಾತಿ ವಿದಾಂ ವರಿಷ್ಠಃ ನ ಸೂರಯೋಃ ವ್ಯವಹಾರಮೇನಂ ತತ್ವಾವಮರ್ಶೇನ ಸಹಾಮನಂತಿ ತಥೈವ ರಾಜನ್ನುರುಗಾರ್ಹಮೇಧ ವಿತಾನ ವಿದ್ಯೋರ್ವಿಜೃಂಭಿತೇಷು ನ ವೇದವಾದೇಷು ಹಿ ತತ್ವವಾದಃ ಪ್ರಾಯೇಣ ಶುದ್ಧೋ ನು ಚಕಾಸ್ತಿ ಸಾಧು. ಇನ್ನು ವೇದಗಳಲ್ಲಿ ಕರ್ಮಕಾಂಡ ಅಂತ ಪ್ರತ್ಯೇಕವಾಗಿ ಕೆಲವನ್ನ ಉದಾಹರಿಸೋದು ಉಂಟು. ಕರ್ಮಕಾಂಡದಲ್ಲಿ ಯಜ್ಞಯಾಗಗಳ ಬಗ್ಗೆ ಅಲ್ಲಿ ವಿಚಾರಗಳು ಬಂದಿರ್ತದೆ. ದೊಡ್ಡ ದೊಡ್ಡ ಯಜ್ಞ ಯಾಗಗಳನ್ನ ವಿಸ್ತಾರವಾಗಿ ವರ್ಣನೆ ಮಾಡತಕ್ಕಂತಹ ಕಲ್ಪಸೂತ್ರಾದಿ ಗ್ರಂಥಗಳು ಅದೆಲ್ಲ ವೇದದ ಕರ್ಮಕಾಂಡದಲ್ಲಿ ಬರ್ತದೆ. ಅಂತಹ ಕರ್ಮಕಾಂಡವನ್ನ ಮಾತ್ರ ಆ ವೇದ ತಿಳಿಸ್ತದೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಆ ವೇದ ಕೇವಲ ಕರ್ಮಪರವಾಗಿ ಇಲ್ಲ, ಮೇಲ್ನೋಟಕ್ಕೆ ಮಾತ್ರ ಅದು ಕರ್ಮಪರವಾಗಿ ಕಾಣಿಸ್ತದೆ. ಈ ಕರ್ಮವನ್ನ ಮಾಡೋದು, ಮಾಡಿಸೋದು ಎಲ್ಲವೂ ಕೂಡ ಆ ಭಗವಂತನಿಂದಲೇ. ಜೀವನಿಗೆ ಕರ್ತೃತ್ವನೇ ಇಲ್ಲ. ಗೃಹಸ್ಥಾಶ್ರಮದಲ್ಲಿ ಜೀವ ಕರ್ಮವನ್ನ ಮಾಡಬೇಕು ಅಂತ ಹೇಳುತ್ತದೆ. ದೊಡ್ಡ ದೊಡ್ಡ ಯಾಗ ಯಜ್ಞ ಮೊದಲಾದವುಗಳನ್ನ ಗೃಹಸ್ಥನಿಗೆ ವಿಧಾನ ಮಾಡ್ತದಲ್ಲ, ಅಲ್ಲಿ ಮಾಡುವ ಯಜ್ಞ ಯಾಗಗಳನ್ನ ಉದಾಹರಣೆ ಮಾಡುವಂತಹ, ತಿಳಿಸಿಕೊಡುವಂತಹ ಕರ್ಮಕಾಂಡವನ್ನ ಕೇವಲ ಕರ್ಮಪರ ಅಂತ ಕೆಲವರು ಹೇಳಬಹುದು. ಅದು ಮೇಲ್ನೋಟಕ್ಕೆ ಕರ್ಮಪರವಾಗಿದೆ ಅಷ್ಟೇ. ಆದ್ರೆ ಭಗವಂತನೇ ಪ್ರೇರಕನಾಗಿ ಯಜ್ಞ ಮಾಡಿಸೋನು, ಅವನೇ ಫಲಭೋಕ್ತ. ಅವನು ಕೊಟ್ಟ ಫಲವನ್ನ ಉಣ್ಣವನು ಜೀವ. ಯಜ್ಞ ಇರೋದು ಪೂರ್ತಿ ಆ ಭಗವಂತನ ಪ್ರೀತ್ಯರ್ಥವಾಗಿಯೇ. ಆ ಭಗವಂತನ ಪ್ರೀತ್ಯರ್ಥವಾಗಿ ಯಜ್ಞದ ಫಲಭೋಕ್ತ ಅವನು, ಯಜ್ಞದ ಕರ್ತಾನು ಅವನೇ, ಯಜ್ಞದ ಈಶನು ಅವನೇ, ಒಳಗೆ ನಿಂತು ಪ್ರೇರಣೆ ಮಾಡುವವನು ಅವನೇ, ಮಾಡಿಸುವವನು ಅವನೇ. ಹಾಗಾಗಿ ಈ ವಿಷಯದಲ್ಲಿ ಜೀವನಿಗೆ ಕರ್ತೃತ್ವನೇ ಇಲ್ಲ. ಎಲ್ಲವನ್ನೂ ಮಾಡುವವನು ಭಗವಂತನೇ. ಶ್ರುತಿ ವಿಹಿತವಾದ ಕರ್ಮಗಳನ್ನು ಜೀವ ಮಾಡ್ತಾ ಇಲ್ಲ, ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಷ್ಟೇ. ಆದ್ರಿಂದ ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೀಗೆ ಹೇಳೋದು. ಮೇಲ್ನೋಟಕ್ಕೆ ವೇದಗಳು ಈ ರೀತಿ ಕರ್ಮ ಪರವಾಗಿ ಇರ್ಬೋದು, ಆದ್ರೆ ಇದನ್ನ ಎಲ್ರಿಗೂ ಗೊತ್ತಾಗೋದಿಲ್ಲ. ಎಲ್ಲವೂ ಭಗವತ್ ಪರವಾಗೇ ಇದೆ. ಭಗವಂತನೇ ಪ್ರೇರಣೆ ಮಾಡ್ತಾ ಇದ್ದಾನೆ, ಯಜ್ಞ ಮಾಡಿಸೋನು ಅವನೇ, ಅವನ ಪ್ರೀತ್ಯರ್ಥವಾಗಿಯೇ ಕರ್ಮ ವಿಧಿ ಇರೋದು, ಅವನ ಈ ಯಜ್ಞದ ಫಲಭೋಕ್ತಾನು ಅವನೇ ಅನ್ನೋ ಈ ರಹಸ್ಯ, ಇದು ಮೇಲ್ನೋಟಕ್ಕೆ ಕರ್ಮಕಾಂಡದಲ್ಲಿ ಈ ಪ್ರಮೇಯ ಎಲ್ರಿಗೂ ಕಾಣಿಸೋದಿಲ್ಲ.
ಸಂಪ್ರದಾಯವನ್ನ ಬಲ್ಲಂತಹ ಗುರುಗಳ ಉಪದೇಶ ಇದ್ದವರಿಗೆ ಮಾತ್ರ ಇದು ಕಾಣಿಸ್ತದೆ. ಎಲ್ಲರಿಗೂ ಜೀವ ಕರ್ತ ಅಲ್ಲ. ಹಿತವಾದ ಕರ್ಮಗಳನ್ನು ಜೀವ ಮಾಡ್ತಾ ಇಲ್ಲ, ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ಜೀವನಿಗೆ ಕರ್ತೃತ್ವ ಇಲ್ಲ. ಇಲ್ಲಿ ನವೇದವಾದೇಶು ಹಿ ತತ್ವವಾದ ಚಕಾಸ್ತಿ ಅಂತ ಇದೆ. ನವೇದವಾದೇಶು ಹಿ ತತ್ವವಾದ ಚಕಾಸ್ತಿ ಅಂತಂದ್ರೆ ಗೋಚರ ಆಗೋದಿಲ್ಲ. ಯಾವುದು ಭಗವಂತನ ಪ್ರೀತಿಗೋಸ್ಕರನೇ ಯಜ್ಞಾದಿ ಕರ್ಮಗಳನ್ನ ಮಾಡಬೇಕು ಅಂತ ಅನ್ನೋದು ಅಲ್ಪರಾದಂಥವರಿಗೆ ಅದು ವೇದದಲ್ಲಿ ಗೋಚರ ಆಗೋದಿಲ್ಲ. ಅದು ಒಳ್ಳೆ ಸತ್ಯ ಸಂಪ್ರದಾಯವುಳ್ಳಂತಹ ಮಹಾ ಬುದ್ಧಿಶಾಲಿಗಳಿಗೆ ಮಾತ್ರ ಗೋಚರ ಆಗ್ತದೆ. ಎಲ್ರಿಗೂ ಅದು ಗೋಚರ ಆಗೋದಿಲ್ಲ ಅಂತ ಆ ಅಭಿಪ್ರಾಯ. ವೇದವಾದೇಶು ಹಿ ತತ್ವವಾದ ಪ್ರಾಯೇಣ ನ ಚಕಾಸ್ತಿ ಅಂತ ಅನ್ನೋದಕ್ಕೆ ಆ ಅಭಿಪ್ರಾಯ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರೆಲ್ಲ ಸ್ವಲ್ಪ ಬೇರೆ ರೀತಿ ಅದಕ್ಕೆ ಅಭಿಪ್ರಾಯ ತೋರಿಸ್ಕೊಟ್ಟಿದ್ದಾರೆ. ವೈದಿಕವಾದ ಯಾಗಾದಿ ವ್ಯವಹಾರಗಳು ಲೌಕಿಕವಾದ ಸ್ವಾಮಿ ಭೃತ್ಯ ಮೊದಲಾದ ವ್ಯವಹಾರಗಳಂತೆ ಅದು ಕೂಡ ಅಸತ್ಯ. ಆದ್ರಿಂದ ನೇಹನಾನಾಸ್ತಿ ಕಿಂಚನ ಅಂತನ್ನೋ ಶ್ರುತಿ ಹಾಗೆ ಹೇಳ್ತಾ ಇರೋದ್ರಿಂದ ತತ್ವಾವೇದಕವಾದ ವೇದ ಭಾಗಗಳ ಜೊತೆಗೆ ಅವುಗಳಿಗೆ ಹೊಂದಿಕೆ ಆಗೋದಿಲ್ಲ ಅಂತ ಈ ರೀತಿ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅಂದ್ರೆ ಅವರ ಪ್ರಕಾರ ವೇದದಲ್ಲಿ ಎರಡು ತತ್ವಾವೇದಕ ಮತ್ತು ಅತತ್ವಾವೇದಕ ಅಂತ ಎರಡು ಭಾಗ ಒಪ್ತಾರ. ತತ್ವಾವೇದಕ ಅಂತಂದ್ರೆ ತತ್ವವನ್ನ ತಿಳಿಸಿಕೊಡ್ತಕ್ಕಂಥದ್ದು. ಕೆಲವು ವೇದ ಭಾಗಗಳು ಮಾತ್ರ. ನೇಹನಾನಾಸ್ತಿ ಕಿಂಚನ ಮೊದಲಾದ ವಾಕ್ಯಗಳೇನಿದ್ದಾವೆ ಅವು ಆ ಕೆಲವು ವಾಕ್ಯಗಳು ಮಾತ್ರ ತತ್ವಾವೇದಕ, ಉಳಿದದ್ದೆಲ್ಲ ಅತತ್ವಾವೇದಕ. ಕರ್ಮವನ್ನ ತಿಳಿಸಿಕೊಡ್ತಕ್ಕಂತಹ ವೈದಿಕ ಯಾಗಗಳನ್ನ ಲೌಕಿಕವಾದ ವ್ಯವಹಾರಗಳನ್ನೆಲ್ಲ ಇದೆಲ್ಲ ಅಸತ್ಯವಾದದ್ದನ್ನ ತಿಳಿಸಿಕೊಡುವಂಥದ್ದು. ಆದ್ರಿಂದ ಅದು ಅತತ್ವಾವೇದಕ ಅಂತ ಹೇಳ್ತಾರೆ. ಅವುಗಳಿಗೆ ಇದು ಹೊಂದಾಣಿಕೆ ಆಗೋದಿಲ್ಲ ಅಂತ ಈ ರೀತಿ ಅಭಿಪ್ರಾಯವನ್ನ ಈ ಶ್ಲೋಕಕ್ಕೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ವೀರರಾಘವ ವ್ಯಾಖ್ಯಾನದಲ್ಲಿ ಕರ್ಮಕಾಂಡ ಹೇಳೋದೆಲ್ಲ ದೇಹಾತ್ಮ ಭ್ರಮ ಮೂಲಕವಾದ ಯಾಗಾದಿ ವ್ಯವಹಾರಗಳು. ಆ ವ್ಯವಹಾರಗಳಲ್ಲೇ ಯಾರಿಗೆ ಆಸಕ್ತಿ ಇದೆಯೋ ಅಂತಹ ವೇದವಾದಿಗಳು ಅವರಿಗೆ ಜ್ಞಾನಕಾಂಡದ ತತ್ವವಾದದಲ್ಲಿ ರುಚಿ ಇರೋದಿಲ್ಲ ಅಂತ ಈ ರೀತಿ ವಿವರಣೆ ಕೊಟ್ಟಿದ್ದಾರೆ. ಯಾರಿಗೆ ದೇಹಾತ್ಮ ಭ್ರಮ ಮೂಲಕವಾದ ಯಾಗಾದಿ ವ್ಯವಹಾರಗಳಲ್ಲೇ ಆಸಕ್ತಿ ಇರ್ತದೋ, ಕರ್ಮಕಾಂಡ ಅದನ್ನ ತಿಳಿಸಿಕೊಡ್ತದಲ್ಲ, ಅಂತಹ ಆಸಕ್ತಿ ಉಳ್ಳವರಿಗೆ ಜ್ಞಾನಕಾಂಡದ ಈ ತತ್ವವಾದದಲ್ಲಿ ಆಸಕ್ತಿ ಇರೋದಿಲ್ಲ. ಈ ದೇಹಾತ್ಮ ಭ್ರಮ ಅಂತ ಅನ್ನೋದೇ ಅಪ್ರಾಮಾಣಿಕ ಆಗಿರೋದ್ರಿಂದ ಅವರು ಹೇಳೋ ಈ ವಿವರಣೆನೂ ಕೂಡ ಸರಿ ಆಗೋದಿಲ್ಲ. ಮತ್ತೆ ನೇಹನಾನಾಸ್ತಿ ಕಿಂಚನ ಅನ್ನೋ ಶ್ರುತಿಗೆ ಅಭಿಪ್ರಾಯನೇ ಬೇರೆ ಅಂತ ನಾವು ಹಿಂದೆ ಎಲ್ಲ ತೋರಿಸ್ಕೊಟ್ಟಿದ್ದೇವೆ. ಹಾಗಾಗಿ ಕರ್ಮಕಾಂಡ ಜ್ಞಾನಕಾಂಡಗಳಿಗೆ ಪರಸ್ಪರ ವಿರೋಧ ಅಂತೇನು ಅವ್ರು ಹೇಳ್ತಾರೆ, ಅದಕ್ಕೆ ಅವಕಾಶವೇ ಇಲ್ಲ. ನೇಹ ಇವರು ಹೇಳಿದಂತೆ ಶ್ರೀಧರಿ ವ್ಯಾಖ್ಯಾನದಲ್ಲಿ ಹೇಳಿದಂತೆ. ಹಂಗಾಗಿ ಅದಕ್ಕೆ ಇದು ಹೊಂದಾಣಿಕೆ ಆಗೋದಿಲ್ಲ ಅಂತ ಅವ್ರೇನು ವ್ಯಾಖ್ಯಾನ ಮಾಡಿದ್ದಾರೆ ಅದು ಕೂಡ ಸರಿಯಲ್ಲ. ಹಾಗಾದ್ರೆ ಈ ಅಭಿಪ್ರಾಯವನ್ನೇ ಹೇಳಬೇಕು ಅಂತ ಅನ್ಲಿಕ್ಕೆ ನಮಗೆ ಗರುಡ ಪುರಾಣದ ವಾಕ್ಯ ನಮಗೆ ಆಧಾರವಾಗಿದೆ. ಮಧ್ವಾಚಾರ್ಯರು ಗರುಡ ಪುರಾಣದ ಈ ಒಂದು ಶ್ಲೋಕವನ್ನ ಉದಾಹರಿಸ್ತಾ ಇದ್ದಾರೆ. ನವೇದೇ ಸ್ವಲ್ಪ ಬುದ್ಧೀನಾಂ ಬ್ರಹ್ಮತತ್ವಂ ಸಮೀಕ್ಷ್ಯತೆ
ಮಹಾಬುದ್ಧಿಸ್ತು ವೇದೇಶು ಪಶ್ಯೇದ್ ಬ್ರಹ್ಮೈವ ಕೇವಲಂ ಇತಿ ಚ ವೇದೇಶು ಅಲ್ಪಬುದ್ಧೀನಾಂ ಬ್ರಹ್ಮತತ್ವಂ ನ ಸಮೀಕ್ಷತೆ. ವೇದಗಳಲ್ಲಿ ಅಲ್ಪಬುದ್ಧಿ ಉಳ್ಳವರಿಗೆ ಅಂದ್ರೆ ಅಜ್ಞಾನಿಗಳಿಗೆ, ಅಲ್ಪಜ್ಞರಾಗಿರ್ತಕ್ಕಂಥವರಿಗೆ ಸತ್ಸಂಪ್ರದಾಯದ ಆ ಒಂದು ಜ್ಞಾನ ಯಾರಿಗಿಲ್ಲವೋ ಅಂತಹ ಅಲ್ಪಜ್ಞರಿಗೆ ವೇದಗಳಲ್ಲಿ ಕಾಣುವ ಈ ಸ್ವರ್ಗ ಕಾಮೋ ಯಜೇತ ಮೊದಲಾದಂತಹ ವಾಕ್ಯಗಳಲ್ಲಿ ಸರ್ವಯಜ್ಞ ಭೋಕ್ತನಾದಂತಹ ಆ ಭಗವಂತನ ಆರಾಧನಾ ರೂಪವಾಗಿ ಭಗವಂತನ ಪ್ರೇರಣೆಯಿಂದಲೇ ಯಜ್ಞ ಮಾಡಬೇಕು ಅನ್ನೋ ತತ್ವ ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ. ಅದು ಸತ್ಸಂಪ್ರದಾಯ ಇರ್ತಕ್ಕಂತಹ ಜ್ಞಾನಿಗಳಿಗೆ ಮಾತ್ರ ಅದು ಗೊತ್ತಾಗ್ತದೆ. ಈ ಅಭಿಪ್ರಾಯ ಮಹಾಬುದ್ಧಿಸ್ತು ವೇದೇಶು ಪಶ್ಯೇದ್ ಬ್ರಹ್ಮೈವ ಕೇವಲಂ. ಈ ವಾಕ್ಯಗಳ ಸಮನ್ವಯ, ಪದಗಳ ಸಮನ್ವಯ ಮೊದಲಾದವುಗಳನ್ನ ಚೆನ್ನಾಗಿ ತಿಳ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಯಾರಿಗಿದೆಯೋ ಅಂಥವರಿಗೆ ಮಾತ್ರ ಈ ಅಭಿಪ್ರಾಯ ಗೋಚರ ಆಗ್ತದೆ. ಸಕಲ ಯಜ್ಞ ಭೋಕ್ತ ಶ್ರೀಮನ್ನಾರಾಯಣ, ಅವನೇ ಯಜ್ಞ ಪ್ರೇರಕ, ಅವನೇ ಸ್ವತಂತ್ರ ಕರ್ತ ಅಂತನ್ನೋ ಈ ವಿಷಯ ಅದು ಅಲ್ಪಜ್ಞರಿಗೆ ಗೊತ್ತಾಗೋದಿಲ್ಲ. ಸತ್ಸಂಪ್ರದಾಯ ಉಳ್ಳಂತಹ ಆ ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗ್ತದೆ ಅಂತ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಇದೇ ಅಭಿಪ್ರಾಯ ಈಗ ಈ ಭಾಗವತಕ್ಕೆ. ನ ವೇದವಾದೇಶು ಹಿ ತತ್ವವಾದ ಪ್ರಾಯೇಣ ಶುದ್ಧೋ ನ ಚಕಾಸ್ತಿ ಸಾಧು ಅಂತಂದ್ರೆ ಸತ್ಸಂಪ್ರದಾಯ ಉಳ್ಳಂತವರಿಗೆ ಮಾತ್ರ ಈ ಅಭಿಪ್ರಾಯ ಗೋಚರವಾಗ್ತದೆ ಹೊರತು ಉಳಿದವರಿಗೆ ಆ ಕಾಂಡ ಕರ್ಮಪರವಾಗೇ ಇದೆ ಅನ್ನೋದು ಮಾತ್ರ ತಿಳ್ಕೊಳ್ತಾರೆ. ಪರಮಾತ್ಮನೇ ಯಜ್ಞಭೋಕ್ತ, ಯಜ್ಞಕರ್ತ, ಯಜ್ಞ ಪ್ರೇರಕ, ಅವನೇ ಫಲಭೋಕ್ತ, ಅವನು ಕೊಟ್ಟ ಫಲವನ್ನೇ ಜೀವ ಉಣ್ಣುತ್ತಾನೆ, ಅವನ ಪ್ರೀತ್ಯರ್ಥವಾಗಿಯೇ ಕರ್ಮ ಇರೋದು ಅನ್ನೋ ಈ ರಹಸ್ಯ ಅದು ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ ಅಂತ ಹೀಗೆ ಭರತ ಹೇಳ್ತಾ ಇದ್ದಾನೆ. ತಥೈವ ರಾಜನ್ ಉರುಗಾರ್ಹ ಮೇಧ ವಿತಾನ ವಿದ್ಯೋರು ವಿಜೃಂಭಿತೇಷು ನ ವೇದವಾದೇಶು ಹಿ ತತ್ವವಾದಃ ಪ್ರಾಯೇಣ ಶುದ್ಧೋ ನು ಚಕಾಸ್ತಿ ಸಾಧು. ಸಮಯತ ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ. ಅಲ್ಪಸೂತ್ರಾದಯ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಈ ನಮಸ್ಕಾರ. ಕಲ್ಪಸೂತ್ರ ಅಂದ್ರೆ ಏನು ಆಚಾರ್ಯ? ಕಲ್ಪಸೂತ್ರಾದಯ ಸಾಭಿವರ್ತಿ ಸಾಭಿ ವಿಜೃಂಭಿತೇಷು ಒಂದು ಪ್ರಕಾಶ. ಕಲ್ಪಸೂತ್ರ ಕರ್ಮಕಾಂಡವನ್ನ ಅದನ್ನ ವರ್ಣನೆ ಮಾಡ್ತಕ್ಕಂಥದ್ದು ಕಲ್ಪಸೂತ್ರ ಮೊದಲಾದ ಗ್ರಂಥಗಳು. ಓಕೆ 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 ಓಕೆ. ಕಲ್ಪಸೂತ್ರದಲ್ಲಿ ಕರ್ಮಕಾಂಡದ ಬಗ್ಗೆ ವಿಸ್ತಾರವಾಗಿ ವರ್ಣನೆ ಇದೆ. ಓಕೆ ಆಚಾರ್ಯ. ಆಚಾರ್ಯ, ಈ ಅವ್ರು ಎರಡು ಹೇಳಿರ್ಲಿ ನೀವು, ಈ ಶಿಲವಾಕ್ಯನ ಮುಟ್ಟಿದ ಒಪ್ಪುತ್ತಾರೆ, ಶಿಲವಾಕ್ಯ ಒಪ್ಪಾದಿಲ್ಲ ಎಂಬ ಒಂದು ಮಾತು ಬರ್ತಲೆ ನಿಮಗೆ. ಅದಿರಲಿ, ನೀವು ಯಾವ ಹಿನ್ನೆಲೆಯಲ್ಲಿ ಹೇಳ್ತಾರೆ ಅವರು? ಅದೆಲ್ಲ ಅಸತ್ಯವಾದ ವಿಷಯಗಳನ್ನ ತಿಳಿಸಿಕೊಡುವಂಥದ್ದು ಅಂತ. ಯಾಕಂದ್ರೆ ಅವ್ರ ಪ್ರಕಾರ ಜಗತ್ತು ಮಿಥ್ಯಾ ಅಲ್ವಾ? ಈ ಜಗತ್ತಿನ ಮಿಥ್ಯಾ, ಜಗತ್ತಿನ ವ್ಯವಹಾರಗಳೆಲ್ಲವೂ ಕೂಡ ಮಿಥ್ಯಾ. ಆದ್ರಿಂದ ಮಿಥ್ಯಾಭೂತವಾದ ವಿಷಯಗಳನ್ನ ಯಾವುದು ತಿಳಿಸಿಕೊಡ್ತದೋ ಆ ವೇದ ಎಲ್ಲ ಅತತ್ವವೇದಕ, ಅತತ್ವವನ್ನು ತಿಳಿಸಿಕೊಡುತ್ತದೆ ಅಂತ. ಬ್ರಹ್ಮನನ್ನ ತಿಳಿಸಿಕೊಡುವಂತ ವಾಕ್ಯಗಳು ಮಾತ್ರ ಕೆಲವು ವಾಕ್ಯಗಳು ತತ್ವವೇದಕ ಅಂತ ಅವರು. ಬ್ರಹ್ಮ ಮಾತ್ರ ಸತ್ಯ, ಬ್ರಹ್ಮಪರವಾದ ಕೆಲವು ವಾಕ್ಯಗಳು ಮಾತ್ರ ತತ್ವವೇದಕ ಅವರ ಪ್ರಕಾರ.
ಸೊ ಅದನ್ನ ಬಂದು ಅವರು ಬಂದು ಅಜ್ಞಾನ ಅದು ಬಂದು ಅಸತ್ಯನೇ ಹೇಳೋದಿಲ್ವ ಅದನ್ನ 5 ವಾಕ್ಯ ಅದ್ ಮಹಾವಾಕ್ಯನ ಕೇಳಿಪಟ್ಟಿದ್ದೇನೆ ನಾನು, ಒಂದು 5 ಮಹಾವಾಕ್ಯ ಇದೆ ಹಂಗೇನೋ. ಬಟ್ ಆ ವಾಕ್ಯನ ಮುಟ್ಟು ಒಪ್ಪುತ್ತಾರೆ ಅಂದ್ರೆ ಆ ವೇದನ ಒಪ್ಪುತ್ತಾರೆ ಅನ್ನೋತಾರೆ ಹೆಂಗೆ ತಗೊಂಬೋವಾಗ? ವೇದ ಒಪ್ತಾರೆ ಅವ್ರು, ವೇದ ಎಲ್ಲ ಒಪ್ಪೇ ಒಪ್ತಾರೆ, ಆದ್ರೆ ಅತತ್ವ ವೇದಕ ಅಂತ ಹೇಳ್ತಾರೆ. ಓಕೆ. ಇಲ್ಲ ನಾವು ಇದು ಬೆಳಾತ್ಲೆ ನಾವು ಬಂದು ಯುಕ್ತಿ ಮಲಯಾಳಿ ಬಂದು ಅಜ್ಞಾನದಂತ ಅದು ಬಂದು ತಿಳಿಯುತ್ತೆ ಹಂಗೆ ಒಂದು ಮಾತನ್ನ ಖಂಡನ ಮಾಡ್ತಾರಲ್ಲ ವಾದಿರಾಜರು, ಅಲ್ಲಿಯೂ ಇಲ್ಲಿ ಹೆಂಗ್ ನೀವು ಅದು ಸೇರ್ಸಿವ್ರಿ ನೀವು? ಅಲ್ಲಿ ಇಲ್ಲಿ ಹೇಳೋದು ಇವ್ರು ಹೇಳೋದು ಏನು? ಇದು ವೇದ ಒಪ್ಪುತ್ತಾರ ಅಂದ್ರೆ ಏನರ್ಥ ಆಗ? ಅಲ್ಲಿ ಹೇಳಿದ್ ಬೆಳಾತ್ಲೆ ಹೇಳಿದ್ ಏನಾಗ? ಅದೇ ವೇದ ಒಪ್ತಾರೆ ಅವ್ರ ಪ್ರಕಾರ ವೇದಗಳು ಇದ್ದಾವೆ, ವೇದಗಳನ್ನೆಲ್ಲ ಒಪ್ಪಿ ವೇದಗಳಿಗೆ ವ್ಯಾಖ್ಯಾನ ಎಲ್ಲ ಮಾಡಿದ್ದಾರೆ. ಆದ್ರೆ ಆ ವೇದ ಅದರಲ್ಲಿ 2 ಭಾಗ, ತತ್ವವೇದಕ ಕೆಲವು ಅತತ್ವವೇದಕ ಅಂತ 2 ಭಾಗ ಮಾಡಿ, ತತ್ವವೇದಕಗಳು ಮಾತ್ರ ಬ್ರಹ್ಮನನ್ನ ತಿಳಿಸಿಕೊಡ್ತದೆ, ಉಳಿದದ್ದೆಲ್ಲ ಅದು ಜಗತ್ತನ್ನ ಅತತ್ವವಾದ ಜಗತ್ತನ್ನ ತಿಳಿಸಿಕೊಡ್ತದೆ ಅಂತ ಹಾಗೆ ವಿಭಾಗ ಮಾಡಿದ್ದಾರೆ. ಅದು ಕೊನೆಗೆ ಹೋಗಿ ಪರ್ಯವಸಾನ ಆಗೋದು ವೇದ ಸುಳ್ಳು ಅಂತಾನೆ, ವೇದಕ್ಕೆ ಅಪ್ರಾಮಾಣ್ಯವನ್ನೇ ಹೇಳಿದಂತೆನೆ ಅದನ್ನೇ ನಾವು ಖಂಡನೆ ಮಾಡೋದು. ಇದು ಹೇಳಿದ್ದೇನಿದೆ ಎಲ್ಲಿ ಯುಕ್ತಿ ಮಲ್ಲಿಕಾದಲ್ಲಿ ನೀವು ಹೇಳಿರೋ ವಿಷಯ, ಅದು ಅಜ್ಞಾನ ಕಲ್ಪಿತ ಅಂತ ಏನ್ ಹೇಳ್ತಾರಲ್ಲ ಅವರು, ಯಾವ್ದನ್ನ ಅದು ಅದು ಈ ಜಗತ್ತು ಎಲ್ಲವೂ ಈ ಜಗತ್ತೆಲ್ಲವೂ ಅಜ್ಞಾನ ಕಲ್ಪಿತ ಅನ್ನೋದು ಅವರ ಮತ ಇದೆಲ್ಲ, ಅದರ ಬಗ್ಗೆ ವಿಚಾರ ಮಾಡಿದ್ದಲ್ಲಿ ಅಜ್ಞಾನದಿಂದ ಕಲ್ಪಿತ ಅಂತ ಹೇಳುವಾಗ ಏನ್ ಬಂತು? ಅಜ್ಞಾನದಿಂದ ಜ್ಞಾನ ಬರಲಾರ್ದು ಎಂಬ ಒಂದು ಮಾತು ಹೇಳಿದ್ದಾರಲ್ಲ. ಅಜ್ಞಾನದಿಂದ ಜ್ಞಾನ ಬರೋದಿಲ್ಲ, ಭಗವಂತನಲ್ಲಿರೋ ಗುಣಗಳ ಬಗ್ಗೆ ಅಲ್ಲಿ ಹೇಳ್ತಾ ಇರೋದು. ಭಗವಂತನಲ್ಲಿರ್ತಕ್ಕಂತಹ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ ಇದೆಲ್ಲ ಸುಳ್ಳು ಅಂತಾನೆ ಹೇಳೋದು ಅವರು. ಅದ್ಯಾವುದು ಇಲ್ಲ ಭಗವಂತನಲ್ಲಿ ಅಂತಲ್ವಾ ಅದ್ವೈತ ಮತ, ಅದೆಲ್ಲ ಅಜ್ಞಾನ ಕಲ್ಪಿತ ಅಂತ. ಅಜ್ಞಾನದಿಂದ ಜ್ಞಾನ, ಬಲ, ಐಶ್ವರ್ಯ ಇದೆಲ್ಲ ಕಲ್ಪಿತ ಆಗ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಅಲ್ಲಿ ವಾದ. ರೈಟ್. ಬಟ್ ಆ ಈ 5 ವಾಕ್ಯನ ಒಪ್ಪುತ್ತಾರ ಹಂಗೆ ಅಂದ್ರೆ 5 ವಾಕ್ಯದಲ್ಲಿ ಬಂದು ದೇವರ ಗುಣ ಇದನ್ನು ಒಪ್ಪುತ್ತಾರ మరి ಆಯ್ತಲ್ಲ, ಆಗ ಅಜ್ಞಾನ ಇಲ್ಲ. ದೇವರಲ್ಲಿ ಗುಣ ಇಲ್ಲ ಅಂತಾನೆ ಹೇಳ್ತದೆ ಅಂತ ಹೇಳೋದು ಅವರು. ದೇವರಲ್ಲಿ ಯಾವ ಗುಣಗಳು ಕೂಡ ಇಲ್ಲ ಅಂತಾನೆ ಹೇಳಲಿಕ್ಕೆ ಹೊರಟಿರೋ ವಾಕ್ಯಗಳೇ ಪ್ರಮಾಣ ಅವ್ರ ಪ್ರಕಾರ. ಅದಗಳಿಗೆ ಹಾಗೆ ಅರ್ಥ ಮಾಡ್ತಾರಲ್ಲ ಅವರು, ವೇದಗಳಿಗೆ ಅಪಾರ್ಥ ಮಾಡ್ತಾರೆ. ಈಗ ಅಹಂ ಬ್ರಹ್ಮಾಸ್ಮಿನ್ ಹೇಳಿದ್ರೆ ಅದಕ್ಕೆ ಬಂದು ಗುಣ ಇಲ್ಲ ಅಂತ ತಗೊಂತಾರೆ ಅವರು. ಐಕ್ಯವನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಜೀವ ಮತ್ತು ಬ್ರಹ್ಮರಿಗೆ ಐಕ್ಯವನ್ನ ಹೇಳ್ತಾ ಇದೆ, ಅದು ತತ್ವ. ಜೀವ ಬ್ರಹ್ಮ ಐಕ್ಯ ಅಂತ ಅನ್ನೋದು ತತ್ವ. ಆಮೇಲೆ ನೇಹ ನಾನಾಸ್ತಿ ಕಿಂಚನ ಅನ್ನೋ ವಾಕ್ಯಕ್ಕೆ ಭಗವಂತನಲ್ಲಿ ಯಾವ ಗುಣಗಳು ಕೂಡ ಇಲ್ಲ, ಅವನಲ್ಲಿ ಯಾವುದೇ ಗುಣ ಆಕಾರ ಏನು ಇಲ್ಲ ಅಂತ ಹೇಳ್ತಾರೆ, ಅದು ತತ್ವ ಅಂತ. ಇಂಥ ವಾಕ್ಯಗಳು ಮಾತ್ರ ತತ್ವ. ಅದು ಒಂದು 5 ವಾಕ್ಯಗಳೇನಿದೆ ವ್ಯವಹಾರಕ್ಕೆ ಬಂದು 5 ವಾಕ್ಯದ ಅವರು ಒಪ್ಪುತ್ತಾರೆ. ಅದು 5 ವಾಕ್ಯಗಳನ್ನ ಇಟ್ಟುಕೊಂಡು ಆ ಪ್ರಧಾನವಾದ ಈ 5-6 ವಾಕ್ಯಗಳಿಗೆ ಅನುಸಾರವಾಗಿ ಇಡೀ ವೇದಗಳನ್ನೇ ಅಪಾರ್ಥ ಮಾಡಿಬಿಟ್ಟಿದ್ದಾರೆ. ಇಡೀ ವೇದ ಹೇಳೋದೆಲ್ಲ ಸುಳ್ಳು, ಈ 5-6 ವಾಕ್ಯಗಳಿಗೆ ಅನುಸಾರವಾಗಿ ಆ ವೇದಕ್ಕೆ ಅರ್ಥ ಮಾಡಬೇಕು ಅಂತ ಇಟ್ಟುಕೊಂಡು ಇಲ್ಲದೆ ಇರೋ ಗುಣಗಳನ್ನ, ಇಲ್ಲದೆ ಇರೋ ಧರ್ಮಗಳನ್ನೆಲ್ಲ ವೇದ ಹೇಳ್ತಾ ಇದೆ, ಸುಳ್ಳು ಸುಳ್ಳು ಹೇಳ್ತದೆ. ಓಕೆ. ಆಮೇಲೆ ಆ 5 ವಾಕ್ಯ ಒಂದು ಅಜ್ಞಾನದಿಂದ ತಿಳಿತಾ, ಅದು ಅಜ್ಞಾನ ಹೋಗಿಟ್ರೆ 5 ವಾಕ್ಯ ಹೊಡಿತಾನೆ ಹೇಳ್ಬಿಡ್ತಾರೆ. ಆಮೇಲೆ ಎಲ್ಲವೂ ಇಲ್ಲ ಅಂತ ಆಗ್ಬಿಡತ್ತೆ ಅಂತ, ಯಾವುದೂ ಇರೋದಿಲ್ಲ ಆಮೇಲೆ ಅಂತ. ತುಂಬಾ ವಿಚಿತ್ರವಾಗಿದೆ ಅದು ವಾದ. ಆಚಾರ್ಯ, ಇಲ್ಲಿ ಒಂದೇ ಒಂದು ಜೀವ ಕರ್ತೃತ್ವ ಅಲ್ಲ. ಯಾಕೆಂದ್ರೆ ಪರಾಧೀನ ಇರುವುದರಿಂದ ಅಲ್ಪ ಕರ್ತೃತ್ವ ಮಾಡಿದ್ರು ಕೂಡ ಅವನು ಕರ್ಮವೇ ಮಾಡಿಲ್ಲ ಅಂತ ಹೇಳಿದರೆ ಕರ್ಮ ಫಲ ಬಂದು ಜೀವನಿಗೆ ಬರುತ್ತೆ. ಅದು ಕೂಡ ಭಗವಂತ ಕೊಟ್ಟದ್ದು. ಅದು ಭಗವಂತ ಕರ್ಮದ ಫಲವನ್ನ ಕೊಟ್ಟರೆ ಅವನು ಕೊಟ್ಟದ್ದನ್ನ ಉಣ್ತಾನೆ. ಉಣ್ಲಿಕ್ಕೂ ಸ್ವಾತಂತ್ರ್ಯ ಇಲ್ಲ, ಉಣ್ಣೋದನ್ನು ಅವನೇ ಉಣಿಸ್ತಾನೆ. ಈಗ ಪ್ರತಿಯೊಂದರಲ್ಲೂ
ಜೀವನಲ್ಲಿ ಅಸ್ವಾತಂತ್ರ್ಯ ಇದೆ. ಈ ಅಭಿಪ್ರಾಯ ಇಟ್ಟುಕೊಂಡು ಜೀವನಲ್ಲಿ ಕರ್ತೃತ್ವ ಇಲ್ಲ ಅಂತ ಹೇಳಿದ್ದು. ನಮ್ಮ ಈ ವ್ಯವಹಾರಕ್ಕೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಅದು. ಹಂಗ ನೋಡ್ಲಿಕ್ಕೆ ಹೋದ್ರೆ ಕರ್ತೃತ್ವ ಇದೆ ಅಂತಾನೆ ನಾವು ಹೇಳಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಇದ್ರೂ ಇಲ್ಲದಂತೆ. ಯಾಕೆಂದ್ರೆ ಪೂರ್ಣ ಅಸ್ವತಂತ್ರ ಕರ್ತೃತ್ವ. ಆ ಅಭಿಪ್ರಾಯದಿಂದ ಇದ್ರೂ ಇಲ್ಲದಂತೆ ಅನ್ನೋ ಅಭಿಪ್ರಾಯ ಇಟ್ಕೊಂಡು ಇಲ್ಲ ಅಂತ ಹೇಳಿದ್ದು. ಇದು ಸ್ವಲ್ಪ ಅರ್ಥ ಆಗಿಲ್ಲ ನನಗೆ. ಮೇ ಬಿ ಸ್ವಲ್ಪ ಇನ್ನೂ ತಿರುಗಾ ಏನೋ ಕೇಳಬೇಕು ಏನೋ ಗೊತ್ತಿಲ್ಲ. ಬಟ್ ಇದು ಜೀವ ಕರ್ತೃತ್ವ ಹಾಕಿದ್ದಾರೆ, ಬಟ್ ಅಧೀನ ಕರ್ತೃತ್ವ. ಬಟ್ ಈ ಕರ್ಮ ಇದೆ ಹೇಳಿದ್ರೆ, ಬಟ್ ಇಲ್ಲಿ ವ್ಯವಹಾರ ಮಾಡುವಾಗ ಇಲ್ಲ ಅಂತ ಹೇಳಿದ್ರೆ ಅದು ಜ್ಞಾನಿಗಳ ವ್ಯವಹಾರ. ಅಜ್ಞಾನಿಗಳ ವ್ಯವಹಾರ ಜೀವನಿಗೆ ಕರ್ತೃತ್ವ ಇದೆ ಅಂತಾನೆ ವ್ಯವಹಾರ ಮಾಡ್ತಾರೆ. ಜ್ಞಾನಿಗಳು ಯಾರು ಕೂಡ ಜೀವನಿಗೆ ಕರ್ತೃತ್ವ ಇದೆ ಅಂತ ವ್ಯವಹಾರ ಮಾಡೋದಿಲ್ಲ. ಯಾಕೆ ಅಂದ್ರೆ ಅವರಲ್ಲಿ ಎಲ್ಲಾ ಕಣಗಳಲ್ಲೂ ಭಗವಂತನೇ ತುಂಬ್ಕೊಂಡ್ಬಿಟ್ಟಿರ್ತಾನೆ. ಭಗವಂತನದ್ದೇ ಪೂರ್ಣ ಸ್ವತಂತ್ರ ಕರ್ತೃತ್ವದ ಅನುಭವ ಅವರಿಗೆ ಆಗಿರೋದ್ರಿಂದ ಅದನ್ನ ವಿಚಾರ ಮಾಡಿದಾಗ ಜೀವನಲ್ಲಿ ಏನೂ ಕರ್ತೃತ್ವನೇ ಇಲ್ಲ. ಇದಕ್ಕೆ ಹೋಲಿಸಿದ್ರೆ ಇದೇನೂ ಅಲ್ಲ ಕರ್ತೃತ್ವ. ಆ ಅಭಿಪ್ರಾಯ ಇಟ್ಕೊಂಡು ಜೀವ ಕರ್ತ ಅಲ್ಲ ಅಂತಾನೆ ಹೇಳ್ಬಿಡ್ತಾನೆ ಅಂತ ಅರ್ಥ. ಹಾಗೆ ಓಕೆ. ಯಾಕಂದ್ರೆ ರಾಯರು ಬಂದು ಗೀತಾ ವಿರುದ್ಧದಲ್ಲಿ ಈ ಎಲ್ಲಾ ಕಡೆ ಒಂದು ಜೀವ ಕರ್ತೃತ್ವ, ಬಟ್ ಅಧೀನ ಕರ್ತೃತ್ವ, ಹಾಗೆ ಕರ್ತೃತ್ವ ಇದೇನು ಜೀವನಿಗೆ ಭಗವದ್ ಅಧೀನವಾದ ಕರ್ತೃತ್ವ ಇದ್ದೇ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಿರೋದ್ರಿಂದಲೇ ಹಿಂದೆ ರಹುಗಣ ಕೇಳಿದ್ದು ಅದೇ ಅಭಿಪ್ರಾಯ. ಅದಿಲ್ಲ ಅಂತ ಆಗ್ಬಿಟ್ರೆ ವೇದದಲ್ಲಿ ವಿಧಿ ನಿಷೇಧಗಳೇ ವ್ಯರ್ಥ ಆಗ್ಬಿಡತ್ತೆ ಅನ್ನೋದು. ಅದೆಲ್ಲ ಕರೆಕ್ಟೇ ಅವನು ಹೇಳಿದ್ದು. ಆದ್ರೆ ಜ್ಞಾನಿಗಳ ವ್ಯವಹಾರ ಹಾಗಿರೋದಿಲ್ಲ ಅಂತ ಹೇಳ್ತಾ ಇರೋದಿಲ್ಲ ಭರತ. ಸೂರಯ ಅಂದ್ರೆ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು. ಅವರು ಎಲ್ಲ ಕಡೆಯಲ್ಲೂ ಭಗವಂತನನ್ನೇ ಕಾಣ್ತಾ ಇರೋದ್ರಿಂದ ಭಗವಂತನೇ ಸ್ವತಂತ್ರ ಕರ್ತ, ಭಗವಂತನೇ ನಿಯಾಮಕ, ಭಗವಂತನೇ ಪ್ರೇರಕ, ಭಗವಂತನೇ ಭೋಕ್ತ ಅನ್ನೋ ವಿಷಯ ಅವರಿಗೆ ಮನದಟ್ಟಾಗ್ಬಿಟ್ಟಿರ್ತದೆ. ಆದ್ರಿಂದ ಆ ಅಭಿಪ್ರಾಯದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಜೀವನಿಗೆ ಏನು ಕರ್ತೃತ್ವನೇ ಇಲ್ಲ ಅಂತ ವ್ಯವಹಾರ ಮಾಡ್ತಾರೆ. ಇಲ್ಲದಂತೆ ಅಲ್ವಾ, ಅದಕ್ಕೋಸ್ಕರ ಅಪರೋಕ್ಷ ಜ್ಞಾನಿಗಳ ಅಭಿಪ್ರಾಯದಲ್ಲಿ ಹಾಗೆ ಅಂತ ಸೂರಯ ಅಂತ ಹೇಳಿ. ಅದು ಅಲ್ಪಜ್ಞರಿಗೆಲ್ಲ ಗೊತ್ತಾಗಲ್ಲ. ಓಕೆ. ಸೊ ಈ ರಘುವನಿಗೆ ಇಂಥ ಉಪದೇಶ ಮಾಡಿದ್ರು. ರಘು ಎಂಬುದು ಒಂದು ಎಕ್ಸಾಂಪಲ್ ತಗೊಂಡ್ರು ಕೂಡ ಬಂದು ನಮಗೆ ಇದು ಬಗ್ಗೆ ಗೊತ್ತಿಲ್ಲ, ಅದು ಅನುಭವ ಇಲ್ಲ ಅಂದ್ರೆ ಇದು ಉಪದೇಶ ಮಾಡಿ ಏನ್ ಪ್ರಯೋಜನ? ಅನುಭವ ತಂದುಕೊಳ್ಳಿ ಅಂತ ಈ ಎಚ್ಚರ ಇರ್ಬೇಕು ನಮಗೆ. ನಾವು ಏನೇ ಮಾಡ್ಬೇಕಾದ್ರೂ ಇದು ನಂದು ಸ್ವತಂತ್ರ ಕರ್ತ ನಾನಲ್ಲ ಅನ್ನೋ ಒಂದು ಜ್ಞಾನ ಸದಾ ಕಾಲ ಇರಬೇಕು ಅಂತ ಆ ಅನುಭವ ತಂದುಕೊಳ್ಬೇಕು. ಅದು ಮೇಲೆ ಮೇಲೆ ವಿಚಾರ ಮಾಡ್ತಾ ಇದ್ರೆ ನಮ್ಮ ಅನುಭವಕ್ಕೆ ಬರುತ್ತೆ, ನಿಧಾನವಾಗಿ ಬರುತ್ತೆ. ಇಲ್ಲದೆ ಇದ್ರೆ ಭ್ರಮೆನೇ ಜಾಸ್ತಿ ಆಗ್ಬಿಡುತ್ತೆ. ನಾನೇ ಕರ್ತ, ನನ್ನಿಂದ ಆಯ್ತು, ನಾನು ಮಾಡದೆ ಅನ್ನೋ ಭ್ರಮೆಗಳೇ ಜಾಸ್ತಿ ಆಗ್ತಾ ಹೋಗ್ತದೆ. ಅದು ಕಡಿಮೆ ಆಗ್ಬೇಕು. ಪ್ರತಿಯೊಂದು ಹಂತದಲ್ಲೂ ಈ ಜ್ಞಾನ ಮೇಲಿಂದ ಮೇಲೆ ಅನುಸಂಧಾನ ಮಾಡ್ಕೊಳ್ತಾ ಇರ್ಬೇಕು ನಾವು. ಅದಕ್ಕೋಸ್ಕರ ಉಪದೇಶ ಮಾಡೋದು. ಓಕೆ 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 ಆಚಾರ್ಯ. ಇದಕ್ಕೆಲ್ಲ ಒಂದು ದೃಷ್ಟಾಂತ ಕೊಡ್ತಾರಲ್ಲ. ಈ ನಾವು ಹಲ್ಲು ಕಚ್ಚುತ್ತೇವೆ, ನಾವು ಬಂದು ಆ ತರ ಎಲ್ಲ ಒಂದು ದೃಷ್ಟಾಂತ ಕೊಡ್ತಾರೆ. ನಮ್ಮ ಸೌಂದರ್ಯ ಇದ್ರೆ ಆ ತರ ಮಾಡಕ್ ಮುಡಿಯಾದ ಎಂಬ ಒಂದು ದೃಷ್ಟಾಂತ ಎಲ್ಲ ಕೊಡ್ತಾರಲ್ಲ ಆಚಾರ್ಯ. ನಾವು ಬಂದು ನಾವು ಸುಖವಾಗಿರ್ಬೇಕು ಅಂತ ನಾವು ಎದುರು ನೋಡ್ತೇವೆ, ಅದು ನಡೆಯೋದಿಲ್ಲ. ಒಂದು ನಾವು ಸಮಯ ನಾಳಿನ ಕಚ್ಚಿಂಡು ಬಿಡ್ತೇವೆ. ನಾವು ಸ್ವಾತಂತ್ರ್ಯ ಇದ್ರೆ ಅದು ಆ ತರ ನಾವು ಎದಕ್ಕೆ ಮಾಡ್ತೇವೆ ಹಂಗೆಂಬ ಒಂದು ಇದು ಕೊಡ್ತಾರಲ್ಲ ನಿಮಗೆ. ಆ ದೃಷ್ಟಾಂತ ಕೂಡ ಹೇಳಿ ನಮಗೆ ಸ್ವಾತಂತ್ರ್ಯ ಎಂಬುದು ಇಲ್ಲ ಎಂಬ ಒಂದು ಅದನ್ನು ಮನದಟ್ಟು ಮಾಡ್ಕೋಬೇಕು. ಅದೇ ಅದು ಭಗವದ್ಗೀತೆ ಉನ್ಮಿಷನ್ ನಿಮಿಷನ್ ಅಪಿ, ಅದು ರೆಪ್ಪೆ ಹಿಡಿಯೋದು, ಅದು ಕೂಡ ಅದರ ಒಂದು ದೃಷ್ಟಾಂತ ಕೊಡ್ತಾರೆ 5ನೇ ಅಧ್ಯಾಯದಲ್ಲಿ ಭಗವದ್ಗೀತೆ. ಅದೇ ಓಕೆ. ಆಯ್ತಾ? ಹರೇ ನಮ. ನಮಸ್ಕಾರ ಸರ್. ಹರೇ ನಮ. ನಮಸ್ಕಾರ.
ಹರೇ ಶ್ರೀನಿವಾಸ. ನಮಸ್ಕಾರ ನಮಸ್ಕಾರ ಗುರುಗಳೇ.